ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಬ್ಬ ಸಾಧಕನ ಜೀವನದಲ್ಲಿ ಮೊದಲ ಗುರು ತಾಯಿ ಅಂತ ಬಹಳಷ್ಟು ದಾರ್ಶನಿಕರು ಹೇಳಿದ್ದಾರೆ, ಬಹಳಷ್ಟು ಹಿರಿಯರು ಹೇಳಿದ್ದಾರೆ. ಅವ್ರು ಹೇಳಿದರೆ ನಾವು ಕೇಳಿಸ್ಕೊಂಡು ಸುಮ್ಮನಾಗಿದ್ವಿ. ಆದರೆ ಅದು ಅಕ್ಷರಶಃ ಸತ್ಯ. ತಂದೆ ಬೆಳಗ್ಗೆ ಎದ್ದೋದ್ರ ಹೊರಗಡೆ ಅವ್ರದ್ದು 108 ಸಮಸ್ಯೆಗಳು, 108 ಕೆಲಸಗಳು ಇರುತ್ತೆ. ಮಗ ಎಲ್ಲಿ ಹೋಗಿದ್ದಾನೆ, ಮಗಳು ಎಲ್ಲಿ ಹೋಗಿದ್ದಾರೆ ಅಂತ ನೋಡೋಕ್ಕೆ ಅವ್ರಿಗೆ ಬಹಳಷ್ಟು ಕಡಿಮೆ ಸಮಯ ಸಿಗುತ್ತೆ. ಆದರೆ ತಾಯಿ ಆದವ್ರಿಗೆ ಬಹಳಷ್ಟು ಸಮಯ ಇರುತ್ತೆ. ಮಗ ಎಲ್ಲಿ ಹೋಗ್ತಾ ಇದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಮಗಳು ಎಲ್ಲಿ ಹೋಗ್ತಾ ಇದ್ದಾರೆ, ಏನ್ ಮಾಡ್ತಾನೆ ನೋಡೋದಕ್ಕೆ. ಹಾಗಾಗಿ ಒಬ್ಬ ಮನುಷ್ಯನ ಸಾಧನೆ, ಒಬ್ಬ ವಿದ್ಯಾರ್ಥಿಯ ಸಾಧನೆ, ಅವನು ಒಳ್ಳೆಯವನು ಆಗೋದ್ರಲ್ಲಿ ತಾಯಿಯ ಪಾತ್ರ ಬಹಳ ಮುಖ್ಯ ಇರುತ್ತೆ. ನೀವು ತಾಯಿಯಂದ್ರಲ್ಲಿ ಏನ್ ಕೂತಿದ್ದೀರಿ, ನಿಮ್ಮ ಗಮನಕ್ಕೆ ನಿಮ್ಮ ಮಗನಲ್ಲಿ ನಿಮ್ಮ ಮಗನಲ್ಲಿ ಇಷ್ಟೇಷ್ಟು ಬದಲಾವಣೆ ನಿಮ್ಮ ಗಮನಕ್ಕೆ ಬಂದಾಗ ಆ ಬದಲಾವಣೆನ ನೀವು ಗಮನಿಸಿ ಅದನ್ನ ಸರಿ ಮಾಡುವಂತ ಪ್ರಯತ್ನ ಮಾಡಬೇಕು. ನೀವು ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಆ ಬದಲಾವಣೆ ಬಹಳ ದೊಡ್ಡ ಬದಲಾವಣೆಯಾಗಿ ಆ ಮಗು ಯಾವ ಸ್ಟೇಜ್ಗೆ ಹೋಗುತ್ತೆ ಅಂದ್ರೆ ನೀವು ಅದನ್ನ ಸರಿ ಮಾಡೋಕ್ಕಾಗಲ್ಲ, ನಿಮ್ಮ ಮನೆಯವರು ಸರಿ ಮಾಡೋಕ್ಕಾಗಲ್ಲ, ವ್ಯವಸ್ಥೆನೂ ಸರಿ ಮಾಡೋಕ್ಕಾಗಲ್ಲ, ಕಡೆಗೆ ಪೊಲೀಸ್ನವರು ಸರಿ ಮಾಡೋಕ್ಕಾಗಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ ಈಗ ದಯವಿಟ್ಟು ಮಕ್ಕಳನ್ನ ಬಿಡಬೇಡಿ. ಇದು ಸೂಕ್ಷ್ಮವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದ್ದಕ್ಕಿದ್ದಂಗೆ ನಿಮ್ಮ ಮಗನ ಹೈಸ್ಕೂಲ್ SSLC ಹುಡುಗನ PUC ಹುಡುಗನ ಕಿವಿಯಲ್ಲಿ ಈ ಕಿವಿಯಲ್ಲಿ ಒಂದು ಓಲೆ ಬಂದಿರುತ್ತೆ, ಈ ಕಿವಿಯಲ್ಲಿ ಒಂದು ಓಲೆ ಬಂದಿರುತ್ತೆ. ಅವ್ನು ಸುಮ್ಮನೆ ಏನು ಓಲೆ ಹಾಕೊಂಡ್ ಬಂದಿರೋದಿಲ್ಲ. ಸಾಯಂಕಾಲ ಮನೆಗೆ ಕಿವಿಗೆ ಓಲೆ ಹಾಕಿದಾನಂದ್ರೆ ಯಾರೋ ಕೆಟ್ಟ ಹುಡುಗರ ಸಹವಾಸ, ಕೆಟ್ಟ ಸಂಘ, ಜಯನಗರದಲ್ಲೋ, ಪೇಟೆ ಚಾಮನಹಳ್ಳಿಯಲ್ಲೋ, ಗಾಂಧಿನಗರದಲ್ಲೋ, ಇಲ್ಲ MG ರೋಡಲ್ಲೋ ಯಾರೋ ಕೆಟ್ಟ ಹುಡುಗರ ಸಹವಾಸ ಮಾಡಿದಾನೆ ಅಂತ ಅರ್ಥ. ನೀವು ಅವತ್ತು ಅವನನ್ನ ಪ್ರಶ್ನೆ ಮಾಡಿ ಆ ಓಲೆ ತೆಗೆಸ್ಲಿಲ್ಲ ಅಂದ್ರೆ ಇನ್ನು 3 ತಿಂಗಳಲ್ಲಿ ನೀವು ಮಲ್ಲಿಗೆ ಹೂ ಕೊಡಿಸೋಷ್ಟು, ಜಡೆ ಹಾಕೋಷ್ಟು ಕೂದಲು ಬಿಟ್ಟಿರ್ತಾನೆ. ಅದು 2ನೇ ಸ್ಟೇಜ್ ಆಳ ಹೋದ ಅವನು ಅಂತ. ನೆಕ್ಸ್ಟ್ 6-7 ಗಂಟೆಗೆ ಮನೆಗೆ ಬರ್ತಿದ್ದು ರಾತ್ರಿ 10 ಗಂಟೆಗೆ ಮನೆಗೆ ಬರಕ್ ಶುರು ಆಗ್ತಾನೆ. ಸ್ವಲ್ಪ ದಿನಗಳಾದ ಅಮ್ಮ ಇಲ್ಲ ಫ್ರೆಂಡ್ ಮನೇಲಿ ಇದೀನಿ ನಾಳೆ ಬರ್ತೀನಿ ಅಂತ. ಫ್ರೆಂಡ್ ಮನೇಲಿ ಇದೀನಿ ನಾಳೆ ಬರ್ತೀನಿ ಅಂತಂದ್ರೆ ನಿಮ್ ಕೈ ಮೀರಿ ಹೋಗಿದ್ದಾನೆ ಅಂತ. ಇದು ನಾನು ಸುಮ್ಮನೆ ತಮಾಷೆಗೆ ಹೇಳ್ತಾ ಇಲ್ಲ, ಇದು ನಿಜವಾಗಿ ನಡೆದಿರುವಂತ ಘಟನೆಗಳು. ನಾವು ನಮ್ಮ ಇಲಾಖೆಯಲ್ಲಿ ನೋಡಿದಂತ ಬಹಳಷ್ಟು ಘಟನೆಗಳು. ಸೂಕ್ಷ್ಮವಾಗಿ ನಿಮಗೆ ತಾಯಂದ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮಗ ಅಥವಾ ಮಗಳು ಚಲನವಲನಗಳ ಮೇಲೆ ಗಮನ ಇರಲಿ. ಅವನ್ನ ಸರಿ ದಾರಿಯಲ್ಲಿ ತಿದ್ದುವಂತ ಕೆಲಸ ನೀವು ಮಾಡ್ತಾ ಇರ್ಬೇಕು. ನಿಮ್ಗೊಂದು ಎಕ್ಸಾಂಪಲ್ ಹೇಳಿದ್ರೆ ಮೋಸ್ಟ್ಲಿ ನಗೋದಿಲ್ಲ ಅನ್ಕೊಳ್ತೀನಿ. ನಮ್ಮ ತಾಯಿಗೆ 76 ವರ್ಷ. ಮೋಸ್ಟ್ಲಿ ಬಹಳ ಜನಕ್ಕೆ ನಮ್ಮ ತಾಯಿ ಪರಿಚಯ ಇರ್ಬೇಕು, ರತ್ನಮ್ಮ ಅಂತ. 76 ವರ್ಷ, ಬೆಂಗಳೂರಿನಲ್ಲಿ ಇದ್ದಾರೆ. ನಾನು ಒಂದು 15 ವರ್ಷ ಕೆಲಸ ಮಾಡಿದ್ದೀನಿ ಪೊಲೀಸ್ ಇಲಾಖೆಯಲ್ಲಿ. ಅಪ್ಪಿ ತಪ್ಪಿ ಏನಾದ್ರು ರಾತ್ರಿ 11:30, 11:45ಗೆ ನಾನು ಮನೆಗೆ ಹೋದ್ರೆ ಅವರೇ ಬಂದು ಬಾಗಲ್ ತೆಗಿತಾರೆ. ಈಗಲ್ಲ, ಹೋದ ವಾರ ಕೂಡ ತುಂಬಾ ದಿವಸ ಇಲ್ಲ, ಬಾಗಲ್ ತೆಗೆದು ಸುಮ್ಮನೆ ಹೋಗಲ್ಲ. ಎಷ್ಟೊತ್ತಪ್ಪ ಟೈಮು, ನಿಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ. ಯಾಕಿದೆ ಹೇಳ್ತಾ ಇದ್ದೀನಿ ಅಂದ್ರೆ, ಮಗ ಏನಾದ್ರೂ ತಾಯಿಗೆ ಮಗನೇ. 12:45 ಆದ್ರೆ ಇಷ್ಟೊತ್ತಿನಲ್ಲಿ ಒಬ್ಬನೇ ಬಂದಿದ್ಯಾ, ಯಾರು ಹೇಳೋರಿಲ್ವಾ ಕೇಳೋರಿಲ್ವಾ ಅಂತ. ಯಾಕೆ ಹೇಳ್ತಾ ಇದ್ದೀನಿ ಸೂಕ್ಷ್ಮವಾಗಿ ಅಂದ್ರೆ, ಅವ್ರಿಗೆ ಎಷ್ಟು ಜವಾಬ್ದಾರಿ ಇರುತ್ತೆ. ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಬಹಳ ಕಷ್ಟಪಟ್ಟು ಎಷ್ಟೋ ಜನ ಕೂಲಿ ಮಾಡಿ, ಹಾಲ್ ಮಾರಿ ಫೀಸ್ ಕಟ್ತೀರಾ, ಬಟ್ಟೆ ಕೊಡಿಸ್ತೀರಾ. ಏನಂತ ಕೊಡಿಸ್ತೀರಾ? ಮಗ ನಿಮ್ಮ ಕಣ್ಣು ಮುಂದೆ ಬೆಳೆದು ದೊಡ್ಡವನಾಗಿ ಅವನೇನ್ ದುಡ್ಕೊಂಡು ಬಂದು ನಿಮ್ಮನ್ನ ಸಾಕ್ತಾನೆ ಅಂತ ನೀವು ಯಾರು ತಂದೆ ತಾಯಿ ಅಷ್ಟು ಸ್ವಾರ್ಥ ಯಾವ ತಂದೆ ತಾಯಿ ಇರೋದಿಲ್ಲ. ಪ್ರೀತಿಯಿಂದ ನಮ್ಮ ಕಣ್ಣು ಮುಂದೆ ಚೆನ್ನಾಗಿ ಬದುಕಲಿ ಮಗ ಮತ್ತೆ ಮಗಳು ಅಂತ ಮಾಡ್ತೀವಿ. ಅಷ್ಟು ಆಸೆಯಿಂದ 10 ವರ್ಷ, 15 ವರ್ಷ, 20 ವರ್ಷ ಬೆಳೆಸಿದಂತ ಮಗಳು ಕೈ ಬಿಟ್ಟು ಹೋದಾಗ, ದಾರಿ ತಪ್ಪು ಹೋದಾಗ ಅನುಭವಿಸೋರು ತಂದೆ ತಾಯಿ. ಸೊ ಹಾಗಾಗಿ ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಮಕ್ಕಳ ಮೇಲೆ ಇರಲಿ. ನಾನು ಹೇಳ್ತಾ ಇರೋದು ಬಹಳ ಸಿಂಪಲ್ ಆಗಿ ಕಾಣ್ತಾ ಇರಬಹುದು, ಆದ್ರೆ ಇದು ಯಾರ್ಯಾರ ತಂದೆ ತಾಯಿಗಳು ಇದನ್ನ ಅನುಭವಿಸಿದ್ರೆ ಅವ್ರಿಗೆ ಆ ಕಷ್ಟ ಗೊತ್ತಿರುತ್ತೆ.
ಹಾಗಾಗಿ ಯಾರೂ ಆ ತಂದೆ ತಾಯಿಗಳು ಆ ಥರ ಪರಿಸ್ಥಿತಿಗೆ ಹೋಗೋದು ಬೇಡ. ನಿಮ್ಮ ಮಕ್ಕಳನ್ನ ಒಳ್ಳೆ ದಾರಿಯಲ್ಲಿ ಸರಿ ದಾರಿಯಲ್ಲಿ ತೂಗಿಸಿ. ಆಮೇಲೆ ನೀವು ಅಷ್ಟೇ, ಆಗಿನ ಕಾಲ ಹೋಯ್ತು, ಅನಕ್ಷರಸ್ಥರು ತಾಯಿಯಂದ್ರೆ ಇರ್ತಿದ್ರು, ನಮ್ಗೇನು ಗೊತ್ತಾಗಲ್ಲ ಅಂತ. ಈಗ ಟಿವಿನಲ್ಲಿ, ಪೇಪರ್ನಲ್ಲಿ ಒಬ್ಬರಿಂದ ಒಬ್ಬರಿಗೆ ಮಾತುಕತೆಯಲ್ಲಿ ದೇಶದಲ್ಲಿ ಏನು ನಡೀತಾ ಇದೆ, ದೇಶ ಯಾವ ಕಡೆ ನಡೀತಾ ಇದೆ, ನಮ್ಮ ಮಗ ಡಾಕ್ಟರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ, ಮತ್ತೆ ಲೆಕ್ಚರರ್ ಆಗಬೇಕಾ ಅಂತ ನಿಮಗೆ ಬಂದ್ಬಿಟ್ಟಿದೆ. ಈಗ ಎಲ್ಲೋ ಯಾರೋ ಮಾತಾಡೋದು ಕೇಳಿಸ್ಕೊಂಡು, ಇಲ್ಲ ನನ್ನ ಮಗ ಡಾಕ್ಟರ್ ಆದ್ರೆ ಒಳ್ಳೇದು, ನನ್ನ ಮಗ ಇಂಜಿನಿಯರ್ ಆದ್ರೆ ಒಳ್ಳೇದು. ಹಾಗಾಗಿ ತಾಯಂದ್ರು ಪ್ರಜ್ಞಾವಂತರಾಗೋದು ಬಹಳ ಒಳ್ಳೇದು. ತಾಯಂದ್ರು ಪ್ರಜ್ಞಾವಂತರಾದಾಗ ಮಕ್ಕಳಲ್ಲಿ ಏನನ್ನ ಸಣ್ಣ ಪುಟ್ಟ ಬದಲಾವಣೆ ಆದ್ರೆ ನಿಮಗೆ ಗೊತ್ತಾಗುತ್ತೆ. ಕೆಲವು ತಾಯಂದ್ರು ತಂದೆ ತಾಯಿ ಇದಾರೆ, ಆ ಮಗು ಚೆನ್ನಾಗಿ ಓದ್ತಾ ಇರುತ್ತೆ, ಆದ್ರೂ ಆ ಮಗುನ ಬಲವಂತಕ್ಕೆ ಮಾಡೋದು, ಹ್ಯುಮಿಲಿಯೇಟ್ ಮಾಡಿ ಅವಮಾನ ಮಾಡೋದು ಅಂತ ಹೇಳಿ, ಏನೋ ಒಂದು 78% ತಗೊಂಡಿರುತ್ತೆ. ಪಕ್ಕದವ್ರು ಯಾರೋ ಒಂದು 80-88% ತಗೊಂಡ್ರು, ಪಕ್ಕದ ಮನೆ ಮಗು. ಆ 78% ತಗೊಂಡಿರೋ ಮಗುನ 88% ತಗೊಂಡಿರೋ ಮಗು ಮುಂದೆ ದಯವಿಟ್ಟು ಅವಮಾನ ಮಾಡೋಕೆ ಹೋಗ್ಬೇಡಿ. 6th, 7th, 8th, 9th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್ ಮಕ್ಕಳ ಮನಸ್ಸು ಬಹಳ ಮೃದುವಾಗಿರುತ್ತೆ. ನೀವೇನಾದ್ರೂ ಆ ರೀತಿ ಹ್ಯುಮಿಲಿಯೇಟ್ ಮಾಡಿದ್ರೆ, ಅವಮಾನ ಮಾಡಿದ್ರೆ, ಆ ಮಗು ಮನಸ್ಸಲ್ಲಿ ಏನಾಗುತ್ತೆ, ಎಷ್ಟು ಓದಿದ್ರು ನಮ್ಮ ಅಪ್ಪ ಅಮ್ಮ ನಮ್ಗೆ ಅವಮಾನ ಮಾಡ್ತಾರೆ, ಆ ನೋವನ್ನು ನಿಮ್ಮ ಹತ್ರ ಹೇಳ್ಕೊಳಲ್ಲ, ಅದು ಬೇರೆ ಎಲ್ಲೋ ನೋವನ್ನು ಶೇರ್ ಮಾಡ್ಕೊಳ್ತಾರೆ. ಆ ರೀತಿ ದಯವಿಟ್ಟು ಮಕ್ಕಳಿಗೆ ಒತ್ತಡಕ್ಕೆ ಸಿಲುಕಿಸ್ಬೇಡಿ. 78% ತಗೊಂಡಿದಾರ, ಬೆನ್ ತಟ್ಟಿ, ವೆರಿ ಗುಡ್ 78% ತಗೊಂಡಿದ್ಯಪ್ಪ, ನೆಕ್ಸ್ಟ್ ಟೈಮ್ ಇನ್ನೊಂದು 10% ತಗೊಂಡು, 5% ತಗೊಂಡು. ಒಂದು ಅರ್ಥ ಮಾಡ್ಕೊಳ್ಳಿ, 98%, 99.9% ತಗೊಂಡಿದ ತಕ್ಷಣ ಆ ಮನುಷ್ಯ, ಆ ಹುಡುಗ ಫುಲ್ ಎಲ್ಲ ಸಾಧನೆ ಮಾಡಿ ದೇಶದಲ್ಲಿ ಬಹಳ ನಂಬರ್ 1 ಆಗ್ತಾನೆ ಅಂತ ದಯವಿಟ್ಟು ಭಾವಿಸ್ಬೇಡಿ. ಎಷ್ಟೋ ಜನ 48%, 58% ತಗೊಂಡಿರೋರು ಸಾಧನೆ ಮಾಡಿದ್ದಾರೆ. 95-96% ತಗೊಂಡಿರೋರು ಅವರ ಜೀವನದಲ್ಲಿ ಬರುವಂತ ಘಟನೆಗಳನ್ನ ಫೇಸ್ ಮಾಡೋಕ್ಕಾಗೋದಿಲ್ಲ. ನೋಡಿರ್ಬೋದು ನೀವು, ಕೆಲವರು ನಾಗರಾವ್ ಅಡ್ಡ ಬಂದ್ರು ಕೂಡ ಧೈರ್ಯವಾಗಿ ಆಯ್ತು ಅಂತ ತೋಕೆ ಇಟ್ಕೊಂಡು ಎಳೆದು ಬಿಸಾಕ್ತಾರೆ. ನೋಡಿದಿರಾ? ಹಳ್ಳಿಗಳಲ್ಲಿ ನೋಡಿದಿರಲ್ವಾ? ಅದೇ ಕೆಲವರು ನಾಗರಾವ್ ಬಂತು ಅಂದ್ರೆ ನಿಂತು ಓಡಿದ್ರೆ ಅವ್ರಿಗೆ 10 ನಿಮಿಷ ಬೇಕು ಸುಧಾರಿಸ್ಕೊಳಕ್ಕೆ. ಈ ಎಕ್ಸಾಂಪಲ್ ಯಾಕೆ ಹೇಳಿದೆ ಅಂದ್ರೆ, ಜೀವನದಲ್ಲಿ ಅಷ್ಟೇ ಕಷ್ಟಗಳು ಹೇಳ್ದೆ ಕೇಳದೆ ಬರ್ತವೆ. ಆ ಮಗುನ ಮಾನಸಿಕವಾಗಿ ನೀವು ತಯಾರು ಮಾಡ್ಬೇಕು. ಆ ಬರೋವಂಥ ನಮಗೆ ಸಡನ್ ಆಗಿ ಬರೋವಂಥ ಘಟನೆಗಳಿಗೆ, ಸಡನ್ ಆಗಿ ಬರುವಂತ ಒಂದು ಸಿಚುವೇಶನ್ಸ್ಗೆ ಆ ಮಗುನ ತಯಾರು ಮಾಡಬೇಕು. ಎಷ್ಟೋ ಸರಿ ನಾವು ಬರೀ 98%, 95%, 99% ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ. ಅದು ಬಹಳಷ್ಟು ಸರಿ ಸಹಕಾರಿ ಆಗಲ್ಲ. ಮಕ್ಕಳಿಗೆ ಧೈರ್ಯ ತುಂಬಬೇಕು. ಮಕ್ಕಳನ್ನ ಹತ್ರ ಕರ್ಕೊಂಡು ಬಹಳ ಪ್ರೀತಿಯಿಂದ ಸ್ನೇಹಿತರ ತರ ನೀವು ಭಾವಿಸ್ಬೇಕು. ನೀವು ಪ್ರತಿ ಸರಿ ಅವಮಾನ ಮಾಡ್ತಾ ಇದ್ರೆ ಆ ಮಗು ಏನಾಗುತ್ತೆ, ಡಿಪ್ರೆಷನ್ಗೆ ಹೋಗುತ್ತೆ. ಏನ್ ಮಾರ್ಕ್ಸ್ ತಗೊಂಡು ನೆಕ್ಸ್ಟ್ ಇನ್ನೂ 10% ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇದು ಕೂಡ ಬಹಳ ಇಂಪಾರ್ಟೆಂಟ್. ಆಮೇಲೆ ಇನ್ನೂ 8ನೇ ಕ್ಲಾಸ್ ಹೋಗಿಲ್ಲ, ಇಲ್ಲ ನೀನು ಡಾಕ್ಟ್ರೇ ಆಗ್ಬೇಕು ಅಂತ ಆ ಪ್ರೆಷರ್ ಕೊಟ್ಟು ಆ ಮಗುನ ಲಾಸ್ಟ್ಗೆ ಎಲ್ಲಿಗೆ ಮಾಡ್ತಾರೆ ಅಂದ್ರೆ ಆ ಮಗು ಏನೂ ಆಗೋದಿಲ್ಲ. ಅದಕ್ಕೆ ಹೇಳೋದು, ಮಾನಸಿಕವಾಗಿ ಮಕ್ಕಳಿಗೆ ಒತ್ತಡ ತರಬೇಡಿ, ಫ್ರೀ ಆಗಿಬಿಡಿ. ಅವನ್ನೇ ಕೇಳಿ, ಇಂಜಿನಿಯರ್ ಆಗ್ಬೇಕಾ, ಡಾಕ್ಟರ್ ಆಗ್ತೀಯಾ, ಇಲ್ಲ ಫುಟ್ಬಾಲ್ ಆಡ್ತೀಯಾ, ಇಲ್ಲ ಕ್ರಿಕೆಟ್ ಅಲ್ಲಿ ಚೆನ್ನಾಗಿ ಆಡ್ತೀಯಾ ಅಂತ. ನೀವು ಎಷ್ಟು ಮನುಷ್ಯನಿಗೆ, ಆ ಮಗುಗೆ ಸ್ವಾತಂತ್ರ್ಯ ಕೊಡ್ತೀರ, ಆ ಮಗು ಅಷ್ಟು ವಿಕಸನ ಆಗತ್ತೆ. ನೀವು ಪ್ರೆಷರ್ ಕೊಟ್ಟಷ್ಟು ಆ ಮಗುದು ಕುಂಠಿತ ಕಡಿಮೆ ಆಗುತ್ತೆ. ನಮ್ಗೆಲ್ಲ ಹಳ್ಳಿಯಲ್ಲಿ ಏನಾಗುವಂತ ಯಾರು ಹೇಳಲಿಲ್ಲ. ನಾವೇ ಎದ್ದು, ನಾವೇ ಬಿದ್ದು, ನಾವೇ ಕಾಲೇಜ್ಗೆ ಹೋಗಿ ಸಮಾಜದಲ್ಲಿ ನೋಡಿ ಯಾವುದು ಸರಿ ಇಲ್ಲ, ಈಗಾದ್ರೆ ಏನು ಅಂತ ಹೇಳಿ ನಮ್ಮ ಪಾಡಿಗೆ ನಾವು ಬಂದಿರೋದು. ಬಟ್ ಒಂದು ಭಯ ಅಂತೂ ಇತ್ತು. ಆಗಲೇ ಹೇಳಿದೆ, ತ್ರಿಮೂರ್ತಿಗಳಲ್ಲಿ ನಮ್ಮ ಚಿಕ್ಕಪ್ಪ ಒಬ್ರು ಗೋಪಣ್ಣ ಅಂತ ಹೆಡ್ ಮಾಸ್ಟ್ರು, ಬೆಳಗ್ಗೆ ಸಾಯಂಕಾಲ ಅವ್ರದಂತೂ ಭಯ ಇತ್ತು. ಅವ್ರು ಬೆಗ್ಲಿಯಲ್ಲಿ ಹೆಡ್ ಮಾಸ್ಟರ್ ಆಗಿದ್ರು, ಮುದುವತ್ತಿಯಲ್ಲಿ ಆಗಿದ್ರು. ಸಾಯಂಕಾಲ 6 ಗಂಟೆಗೆ ಬುಕ್ಗೆ ತಗೊಂಡು ಕೂತ್ಕೊಳ್ಳಿಲ್ಲ ಅಂತಂದ್ರೆ ಅವತ್ತು ರಾತ್ರಿ ನಾವೊಂದು 5-6 ಜನ ಮಕ್ಕಳೆಲ್ಲ ಕೂರ್ತಿದ್ವಿ, ಯಾರಿಗಾರು ಒಬ್ರಿಗೆ ಬರೇ ಬರ್ತಾ ಇತ್ತು. ಅದೇನ್ ತೋರಿಸುತ್ತೆ ಅಂದ್ರೆ,
ನೀವು ನಿಮ್ಮ ಮಕ್ಕಳಿಗೆ ಡಿಸಿಪ್ಲಿನ್ ಕಲಿಸ್ಬೇಕು. ಇಲ್ಲ ಒಂದೇ ಸರಿ ಕಲಿಸ್ಬೇಕು. 6 ಗಂಟೆ ಅಂದ್ರೆ ಬುಕ್ ತಗೊಂಡು ಕೂತ್ಕೋಬೇಕು, 9:30ವರೆಗೂ ಓದಬೇಕು, ಟೈಮ್ಗೆ ಹೇರ್ ಕಟ್ ಮಾಡಬೇಕು, ಟೈಮ್ಗೆ ಬಟ್ಟೆ ನೀಟಾಗಿರೋ ಬಟ್ಟೆ ಹಾಕೊಳ್ಬೇಕು. ಇದೆಲ್ಲ ಮಕ್ಕಳಿಗೆ ನೀವು ಹೇಳ್ಕೊಡು ಡಿಸಿಪ್ಲಿನ್. ಎಲ್ಲಿ ಶಿಸ್ತು ಇರುತ್ತೋ ಅಲ್ಲಿ ಸಾಧನೆ ಇರುತ್ತೆ, ಎಲ್ಲಿ ಶಿಸ್ತಿರಲ್ವೋ ಅಲ್ಲಿ ಸಾಧನೆ ಇರಲ್ಲ. ಸಾಧನೆ ಇಲ್ದು ಶಿಸ್ತಿಲ್ದು ಸಾಧನೆ ಬಂದ್ರೆ ಆ ಸಾಧನೆ ತುಂಬಾ ದಿವಸ ಉಳಿಯಲ್ಲ. ಹಾಗಾಗಿ ನೀವು ನಿಮ್ಮ ಮಕ್ಕಳನ್ನ ಸರಿದಾರಿಯಲ್ಲಿ ನಡೆಸ್ಕೊಂಡ್ರೆ ನಿಜವಾಗ್ಲೂ ಅದು ಮುಂದಿನ ದಿನದಲ್ಲಿ ನಿಮಗೆ ಒಳ್ಳೆ ಹೆಸರು ತರ್ತಾರೆ, ನಿಮಗೂ ಖುಷಿ ಆಗತ್ತೆ. ನಾನು 2-3 ಕಡೆ ಹೇಳಿದ್ದೀನಿ, ತಂದೆ ತಾಯಿ 2 ಸಂದರ್ಭದಲ್ಲಿ ಕಣ್ಣೀರು ಹಾಕ್ತಾರಂತ ಮಕ್ಕಳಿಗೋಸ್ಕರ. 2 ಸಂದರ್ಭದಲ್ಲಿ, ಒಂದು ಕಣ್ಣೀರ ಧಾರೆ, ಇನ್ನೊಂದು ಆನಂದ ಬಾಷ್ಪ ಅಂತ. ಆನಂದ ಬಾಷ್ಪ ಯಾವಾಗ ಆಗ್ತಾರೆ ಅಂದ್ರೆ, ಮಗ ಏನಾದ್ರು ಸಾಧನೆ ಮಾಡಿ ಎಂತ ಸಾಧನೆ ಮಾಡಿದ್ರಪ್ಪ, ಏನ್ ಅಚೀವ್ಮೆಂಟ್ ಮಾಡಿದಾನೆ ಅಂದ್ರೆ ಆ ತಾಯಿ ಆಗ್ತಾರೆ, ಇಲ್ಲಪ್ಪ ನಾನು ಎತ್ತಿದ್ದಕ್ಕೂ ಸಾಕಿದ್ದಕ್ಕೂ ಒಳ್ಳೇದಾಯ್ತು, ಒಳ್ಳೆ ಮಗ ಅಂತ. ಅವಾಗ ತಾಯಿ ಖುಷಿಯಿಂದ ಆಳುತ್ತೆ. ಮೊನ್ನೆ ಇಲ್ಲೆಲ್ಲ ಪೇಟೆ ಚಾಮನಹಳ್ಳಿ ಒಂದು ಘಟನೆ ಆಯ್ತಲ್ಲ, ಆ ರೀತಿ ಮಕ್ಕಳು ದಾರಿ ತಪ್ಪಿ ಸಮಾಜ ಎಲ್ಲ ಚೀತು ಅಂತ ಹುಗಿಯೋ ಲೆವೆಲ್ಗಾದ್ರೆ ಆಗ ತಾಯಿ ಕಣ್ಣೀರಾಗ ಎಂತ ಮಗನ ಎತ್ತುಬಿಟ್ಟೆ ಅಂತ. ಸೊ ಮಕ್ಕಳನ್ನ ಈ 2 ರೀತಿ ಬೆಳೆಸೋದು ನಮ್ಮ ಜವಾಬ್ದಾರಿ, ಮತ್ತೆ ಮಕ್ಕಳಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇರಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಅಪ್ಪ ಅಮ್ಮ ಓದಿಸಿದಾರೆ, ನಾವು ಅವ್ರು ಒಳ್ಳೆ ಹೆಸರು ತರಬೇಕು.